ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ,
ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಎಲ್ಲಾ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಳಗಿ ತಾಲೂಕಿನ ವಿವಿಧೆಡೆ ಗುಡುಗು ಸಹಿತ ಮಳೆ ಆಗಿರುವ ಕಾರಣ ರಾಜಾಪುರ ಗ್ರಾಮದ ಹೊಲವೊಂದರಲ್ಲಿ ಸಿಡಿಲು ಬಡಿದು 21 ಮೇಕೆಗಳು ಸ್ಥಳದಲ್ಲಿ ಮೃತಪಟ್ಟ ದಾರುಣ ಘಟನೆ ಜರುಗಿದೆ. ರಾಜಾಪುರ ಗ್ರಾಮದ ಶಿವಶಂಕರಪ್ಪ ಅವರಿಗೆ ಸೇರಿದ 13 ಮೇಕೆ ಮರಿಗಳು, ಶಾಂತಪ್ಪ ಅವರಿಗೆ ಸೇರಿದ 5 ಮೇಕೆ ಮರಿಗಳು, ಮರಿಯಮ್ಮ ಎಂಬುವರಿಗೆ ಸೇರಿದ 2 ಮೇಕೆಗಳು ಹಾಗೂ ಅರವಿಂದ್ ಅವರಿಗೆ ಸೇರಿದ 1 ಮೇಕೆ ಸೇರಿವೆ ಎನ್ನಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಕಾಳಗಿ PSI ವಿಶ್ವನಾಥ ಬಾಕಳೆ, ಗ್ರಾಮ ಆಡಳಿತಾಧಿಕಾರಿ ರವಿಕಿರಣ್, ಪಶುವೈದ್ಯ ಗೌತಮ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶ್ರೀಶೈಲ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ರಾಜ್ಯದ 2ನೇ ರಾಜಧಾನಿಯಾಗಿರುವ ಹುಬ್ಬಳ್ಳಿ ಧಾರವಾಡದಲ್ಲಿ ಮತ್ತೊಂದು ಅಹಿತಕರ ಘಟನೆ ನಡೆದಿದೆ. ಈ ಘಟನೆಗೆ ಪೊಲೀಸ್ ಇಲಾಖೆಯಲ್ಲಿ ನಡೆದಿರುವ ಭ್ರಷ್ಟಾಚಾರವೇ ಕಾರಣ ಎಂದು ಶಾಸಕ ಅರವಿಂದ್ ಬೆಲ್ಲದ್ ಕಿಡಿಕಾರಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಇಲಾಖೆಯವರು ಅಕ್ರಮ ಚಟುವಟಿಕೆ ಮಾಡುವವರೊಂದಿಗೆ ಶಾಮೀಲಾಗಿ ತಾವು ಬೇಕಾದ ಸ್ಥಳಕ್ಕೆ ವರ್ಗಾವಣೆ ಮಾಡಿಸಿಕೊಳ್ಳಲು ರಾಜಕಾರಣಿಗಳಿಗೆ ಹಣ ನೀಡುತ್ತಿದ್ದಾರೆ. ಆ ಹಣವನ್ನು ವಾಪಸ್ ಸಂಗ್ರಹಿಸಲು ಅಪರಾಧ ಕೃತ್ಯ ಎಸಗುವವರೊಂದಿಗೆ ಪೊಲೀಸರು ಕೈ ಜೋಡಿಸುತ್ತಿದ್ದಾರೆ ಎಂದು ದೂರಿದರು. ಅವಳಿ ನಗರದಲ್ಲಿ ಗಾಂಜಾ, ಮದ್ಯ ಸೇವನೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಅದನ್ನು ಮಟ್ಟ ಹಾಕಬೇಕು. ಅಕ್ರಮ ಚಟುವಟಿಕೆ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇನ್ನು ರಾಜಕಾರಣಿಗಳ ಮಕ್ಕಳೇ ಪೊಲೀಸರೊಂದಿಗೆ ಶಾಮೀಲಾಗಿ ಸಮಾಜದಲ್ಲಿ ಅಹಿತಕರ ಘಟನೆ ನಡೆಯಲು ಕಾರಣರಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಜಿಲ್ಲೆಯಲ್ಲಿ ಕೆಳವರ್ಗದ ಪೊಲೀಸರನ್ನು ಅಂತರ್ ಜಿಲ್ಲೆಗೆ ವರ್ಗಾವಣೆ ಮಾಡುವ ಕಾನೂನನ್ನು ಜಾರಿಗೆ ತರಬೇಕು. ಹೀಗಿದ್ದಾಗ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಟ್ಟ ಹಾಕಲು ಸಾಧ್ಯವಾಗುತ್ತದೆ ಎಂದರು. ಇದೀಗ ಚುನಾವಣೆ ಮುಗಿದಿದೆ. ಸಿಎಂ ಸಿದ್ದರಾಮಯ್ಯ ಅವರು ಜನರ ರಕ್ಷಣೆ ಮಾಡಲಿ, ಹಿಂದುಳಿದವರ ಮಹಿಳೆಯರ ಪರ ಎನ್ನುವ ಅವರು ಈ ರೀತಿ ಮಾಡದೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಬೆಲ್ಲದ್ ಆಗ್ರಹಿಸಿದರು. ನಮ್ಮ ಕರ್ನಾಟಕದ 2ನೇ ರಾಜಧಾನಿ ಹುಬ್ಬಳ್ಳಿ ಧಾರವಾಡದಲ್ಲಿ ಮತ್ತೊಂದು ಅತ್ಯಂತ ದೊಡ್ಡ ಅಹಿತಕರ ಘಟನೆ ನಡೆದಿದೆ. ಇವತ್ತು ಈ ಘಟನೆಗಳು ಯಾಕೆ ಈ ರೀತಿ ಆಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡುವಂಥ ಸಮಯ ಬಂದೈತೆ. ಯಾಕಂದ್ರೆ ಕೆಲವು ದಿನದಿಂದ ನೇಹಾ ಹಿರೇಮಠದ ಹತ್ಯೆ ಆಗಿತ್ತು. ಆ ಮಾಡಿದ ಹುಡುಗ ಇವತ್ತು ಏನೋ ಅರೆಸ್ಟ್ ಮಾಡಿ ಅವ್ನು ಒಳಗಿಟ್ಟಾರಲ್ಲೇ, ಏನು ಆ್ಯಕ್ಷನ್ ಆಗತ್ತೈತಿ ಫರ್ದರ್ ಗೊತ್ತಿಲ್ಲ. ಅದಾದ ಸ್ವಲ್ಪ ದಿನಕ್ಕೆ ಈ ಹುಡುಗ ಬಂದು ಮತ್ತು ಇವತ್ತಿಲ್ಲಿ ಅಂಜಲಿ ಅನಾಥ ಬಾಲಕಿ, ತಾಯಿ ಇಲ್ಲದಂಥ ಬಾಲಕಿ, ಆಕಿ ಮನೆಗೆ ಬಂದು ಇಷ್ಟೆಲ್ಲ ಸುತ್ತಮುತ್ತಲು ಇರುವಂಥ ಜನ ಇರುವಂಥ ಏರಿಯಾದಲ್ಲಿ ಬಂದು
ನೇಹಾ ಹಿರೇಮಠಗೆ ಹೆಂಗೆ ಹತ್ಯೆ ಮಾಡೀನಿ ಅದೇ ಟೈಪ್ ನಿನಗೂ ಹತ್ಯೆ ಮಾಡ್ತೇನೆ ಅಂತ ಹೇಳಿ ಹತ್ಯೆ ಮಾಡಿದಂಥ ಪರಿಸ್ಥಿತಿ ಇವತ್ತು ಬಂದೈತೆ. ಇದೆಲ್ಲ ಆಗಕ್ಕೆ ಕಾರಣ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದು ಹೋಗೈತೆ. ಯಾಕೆ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗ್ತೈತಿ? ಇವತ್ತು ಅಧಿಕಾರ ನಡೆಸಬೇಕಾದಂಥ ಪೊಲೀಸರು, ಕಾನೂನು ಸುವ್ಯವಸ್ಥೆ ಕಾಯಬೇಕಾದಂಥ ಪೊಲೀಸರು ಅವರು ತಮ್ಮ ಟ್ರಾನ್ಸ್ಫರ್ಗಳನ್ನು ಅವ್ರು ತಾವು ಯಾವುದೋ ಪೋಸ್ಟಿಂಗ್ ಮಾಡ್ಬೇಕಂತಂದ್ರೆ ದುಡ್ಡು ಕೊಟ್ಟು ಬರುವಂಥ ಪರಿಸ್ಥಿತಿ ಆದಾಗ ಇವತ್ತು ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಇರಲಿ, DCP ಇರಲಿ, ACP ಇರಲಿ ಅಥವಾ ಕಮಿಷನರ್ ಇರಲಿ, ಇವರೆಲ್ಲರೂ ತಮ್ಮ ಟ್ರಾನ್ಸ್ಫರ್ಗಳ ಸಂಬಂಧ ದುಡ್ಡು ಕೊಟ್ಟು ಬಂದಾಗ ಅವ್ರು ಎಲ್ಲಿಂದ ಆ ದುಡ್ಡು ತೆಗಿಬೇಕು ಹೊರಗೆ? ಅವ್ರದ್ದು ದುಡ್ಡು ತೆಗೆಯೋದು ಈ ರೀತಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡುವಂಥವ್ರಿಂದ, ಯಾರು ಕೆಟ್ಟ ಕೆಲಸ ಮಾಡ್ತಿರ್ತಾರೆ ಅಂಥವ್ರಿಂದ, ರಿಯಲ್ ಎಸ್ಟೇಟ್ ದಂಧೆ ಯಾರು ಮಾಡ್ತಿರ್ತಾರೆ ಅವ್ರ ಕಡೆಯಿಂದನೇ ಇವ್ರು ದುಡ್ಡು ತೆಗಿಬೇಕಾಗ್ತದೆ. ಈ ಪೊಲೀಸರು ತಾವಾಗೆ ಹೋಗಿ ಗಾಂಜಾ ಮಾರೋದಿಲ್ಲ, ತಾವಾಗೆ ಹೋಗಿ ಯಾರ್ದೋ ಒಂದು ರಿಯಲ್ ಎಸ್ಟೇಟ್ ದಂಧೆ ತಾವು ಡೈರೆಕ್ಟ್ಲಿ ನಿಂತ್ಕೊಳ್ಳೋದು ನೆಕ್ಸ್ಟ್ ಮಾಡ್ತಾರೆ. ಅವರು ಯಾವಾಗಿದ್ದರೂ ಈ ಕೆಲಸ ಮಾಡೋದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸಿಂದ, ದುಷ್ಟ ಶಕ್ತಿಗಳಿಂದ ಅವ್ರು ಈ ರೀತಿ ಕೆಲಸ ಮಾಡಿಸ್ತಾರೆ. ಅವರು ಪೊಲೀಸ್ ಸ್ಟೇಷನ್ ಸುತ್ತಮುತ್ತಲು ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಮೀಡಿಯೇಟರ್ ಮಾಡಿ ಅವ್ರ ಥ್ರೂ ಯಾರ್ದಾರ ಜಾಗ ಬಿಡಿಸೋದು, ಯಾರ್ದಾರ ಜಾಗ ಹೊಡ್ಕೊಳ್ಳೋದು, ಅಥವಾ ಯಾವುದು ಪ್ರಾಸಿಕ್ಯೂಷನ್ ಮಾಡ್ತಾರೆ ಅಂಥವ್ರ ಕಡೆಯಿಂದ ರೊಕ್ಕ ತೊಗೊಳ್ಳೋದು, ಗಾಂಜಾ ಮಾರೋರ ಕಡೆಯಿಂದ ರೊಕ್ಕ ತೊಗೊಳ್ಳೋದು, ಇಸ್ಪೀಟ್ ಆಡಿಸೋರ ಕಡೆಯಿಂದ ರೊಕ್ಕ ತೊಗೊಳ್ಳೋದು, ಈ ರೀತಿ ಕೆಲಸ ಪೊಲೀಸರು ಮಾಡಕತ್ರ. ಅದನ್ನು ನೋಡಬೇಕಾದಂಥ ರಾಜಕಾರಣಿಗಳಿಗೆ, ಅದನ್ನು ನೋಡಬೇಕಾದಂಥ ಸರ್ಕಾರಕ್ಕೆ ನೋಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರ ಕಡೆಯಿಂದ ರೊಕ್ಕ ತೊಗೊಂಡು ಇವ್ರು ಟ್ರಾನ್ಸ್ಫರ್ ಮಾಡಿರ್ತಾರೆ. ಇವತ್ತು ಪೂರ್ತಿ ಇವತ್ತೇನು ಈ ಘಟನೆಗಳಾಗತ್ತವೆ, ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದ ಕೊಲೆಗಳಾಗತ್ತವೆ, ಅತ್ಯಂತ ಹೆಚ್ಚು ಪ್ರಮಾಣದ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆಗತ್ತವೆ ಅಂತಂದರೆ ಇದಕ್ಕೆ ಸಂಪೂರ್ಣ ಕಾರಣ ರಾಜ್ಯದಲ್ಲಿ ನಡೆದಿರುವಂಥ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಆಗಲಿಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ ಕೇಳಬೇಕು. ಅವಾಗ ಭ್ರಷ್ಟಾಚಾರ ನಿಂತರೆ ಒಮ್ಮಿಂದೊಮ್ಮೆಲಿಗೆ ಅಧಿಕಾರಿಗಳು ಸುಧಾರಿಸ್ತಾರಂತ ನಾ ಹೇಳೋದಿಲ್ಲ. ಆದರೆ ಅಧಿಕಾರಿಗಳಿಗೆ ಕೇಳೋಕೆ ಒಂದು ಮಾನಸಿಕ ಧೈರ್ಯ ಇರ್ತೈತಿ, ಅಧಿಕಾರಿಗಳಿಗೆ ಆ್ಯಕ್ಷನ್ ಮಾಡಿ ತೊಗೊಳಕ್ಕಾಗ್ತದೆ. ಇವತ್ತು ನೀವು ಅವ್ರಿಗೆ ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಏನು ಕೇಳ್ತೀರಿ? ಅವ್ರು ಕೇಳುವ. ಬೀದರ್ ನಗರದಲ್ಲಿನ ಅಸ್ವಚ್ಛತೆ ಕಂಡು ಕಲಬುರಗಿ ಲೋಕಾಯುಕ್ತ SP ಆಂಟನಿ ಜನ್ ನಗರಸಭೆ ಅಧಿಕಾರಿಗಳಿಗೆ, ಕ್ರೀಡಾ ಇಲಾಖೆ ಅಧಿಕಾರಿಗಳು ಹಾಗೂ ತಹಸೀಲ್ದಾರರಿಗೆ ಕ್ಲಾಸ್ ತೆಗೆದುಕೊಂಡರು. ಸಾಯಿನಗರ ಸ್ಕೂಲ್ ಹತ್ರ ಇರುವ ಸರ್ವಿಸ್ ಸ್ಟ್ಯಾಂಡ್ಗೆ ಭೇಟಿ ನೀಡಿದ ಲೋಕಾಯುಕ್ತ SP ಜನ್ ಆಂಟನಿ ಅಲ್ಲಿನ ಅಸ್ವಚ್ಛತೆ ಕಂಡು ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾದರು. ನಗರದ ಹೃದಯ ಭಾಗದಲ್ಲಿ ಈ ರೀತಿಯಾದ್ರೆ ನೀವೇನು ಮಾಡುತ್ತಿದ್ದೀರಿ ಎಂದು ಪುರಸಭೆ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡರು. ಬಳಿಕ ಕರ್ನಾಟಕ ಕಾಲೇಜು ಬಳಿ ಇರುವ ಡೇಪಿಂಗ್ ಯಾರ್ಡ್ಗೆ ಭೇಟಿ ನೀಡಿ ದುರ್ವಾಸನೆ ಕಂಡು ಅಧಿಕಾರಿಗಳ ವಿರುದ್ಧ ಗರಂ ಆದರು. ನಗರದ ಸೌಂದರ್ಯೀಕರಣಕ್ಕಾಗಿ ಕೋಟ್ಯಾನುಗಟ್ಟಲೆ ಖರ್ಚು ಮಾಡುತ್ತೀರಾ? ಇಲ್ಲಿ ಇಷ್ಟೊಂದು ಸಮಸ್ಯೆ ಇದೆ. ಡೇಪಿಂಗ್ ಯಾರ್ಡ್ ನಗರದಲ್ಲಿ ಮಾಡಿ ಅಂತ ನಿಮಗೆ ಯಾರು ಹೇಳಿದ್ದು? ನಗರದ ಹೊರವಲಯದಲ್ಲಿ ಎಲ್ಲಿಯೂ ಕೂಡ ಜಾಗ ಸಿಗ್ಲಿಲ್ವಾ? ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ವರ್ಗಾಯಿಸಿ, ಎಲ್ಲವನ್ನು ಕ್ಲೀನ್ ಮಾಡಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಕೊನೆಗೆ ನಗರದ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಕ್ರೀಡಾ ಯುವ ಸಬಲೀಕರಣ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡರು. ಶೌಚಾಲಯ ಸೇರಿದಂತೆ ಕೊಠಡಿಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತೆ ಅಧಿಕಾರಿಗಳಿಗೆ ವಾರ್ನಿಂಗ್ ನೀಡಿದರು. ಅವ್ರು ಯಾಕೆ ಮಾಡೋದಿಲ್ಲ ನೋಡಿ? ಪೂರ ಎಲ್ಲ ಕಡೆ ಪೂರ ಜೀವನ ಕಟ್ಟಿದೆ. ದಿಸ್ ಎನ್ವೈರನ್ಮೆಂಟ್ ಹೆಲ್ದಿ ಎನ್ವೈರನ್ಮೆಂಟ್ ಇಲ್ಲ, ಹೆಲ್ದಿ ಎನ್ವೈರನ್ಮೆಂಟ್ ಇಲ್ಲ ಸರ್. ಜಿಮ್ಸ್ ಇದಿಲ್ಲ, ಜಿಮ್ ಟೆಂಪರರಿ ಕನೆಕ್ಷನ್ ಜಿಮ್ ಮೊಬೈಲ್ ಬಂದ 2 ಕ್ಲಾಸ್ 6 ಜಿಮ್ ಎಲ್ಲ ಓಪನ್ ಮಾಡ್ಲಿಕ್ಕೆ ಹೇಳಪ್ಪ. ನಾವು ಹೇಳಿದ ಒಂದೊಂದು ಓಪನ್ ಮಾಡ್ರಿ, ಎಲ್ಲ ಬೀಗ ಓಪನ್ ಮಾಡ್ರಿ. ಜಿಡಿ ಎಲ್ಲದ ನೋಡು.
ಔಟ್ಸೋರ್ಸ್ ಅವ್ರು ಮಾಡಿಲ್ಲ ಅಂದ್ರೆ ಅವ್ರು ಕ್ಯಾನ್ಸಲ್ ಮಾಡಿ ಬೇರೆ ಅದನ್ನೇ ಮಾಡ್ತೀವಿ, ನೋಟಿಸ್ ಕೊಡ್ತೀವಿ ಸರ್. ಇವೆಲ್ಲ ದುರಸ್ತಿ ಇದೆ ಸರ್, ಒಂದು ಸ್ವಲ್ಪ ದುರಸ್ತಿ ಇಲ್ಲಿ ನಾವು ಹೇಳೋದು ಹೆತ್ತಿ ನೋಡಿದ್ರೆ ಇದು ಪ್ರಯೋಜನ ಮಾಡಿಟ್ರೆ ಅವರು ಖರೀದಿ ಮಾಡಿ ಇಲ್ಲಿ ಕಳಿಸ್ತಾರೆ. ಟೋಟಲ್ ಎಷ್ಟು ಮ್ಯಾಟರ್ಸ್ ಬಂದಿದೆ ಸರ್? ಇದು ಮೊನ್ನೆ 49 ಬಂದಿದೆ ಸರ್. ಹಾಂ 49 ಬಂದಿದೆ. ಟೋಟಲ್ ನಿಮಗೆ 50 ಮಕ್ಕಳು ಇದ್ದಿದ್ದು 100 ತಗೊಳ್ಳಿ ಕ್ಯಾಪ್ಷನ್ ಕೆಪಾಸಿಟಿ ಇದೆ. ಹಾಂ ಸರ್. ನಮ್ಮಲ್ಲಿ ನೋಡಲ್ಲ ನೀರು ಅದು ನೋಡಿ ಅದರಲ್ಲೆಲ್ಲ ಅವ್ರದ್ದು ಅದೆಲ್ಲ ಮೂತ್ರ ಏನೇನೋ ಇರ್ತದೆ. ಯಾರು ಹುಚ್ಚ ಹೋಗ್ತಾರೆ ಇಲ್ಲಿ, ಯಾರು ಏನೇನೋ ಮಾಡ್ತಾರೆ. ಪಾರ್ಕಿಂಗ್ ಒಳ್ಳೆ ಜಾಗ ಆಗತ್ತೆ, ಪೇಮೆಂಟ್ ಮಾಡಿ ಪೇಡ್ ಪಾರ್ಕಿಂಗ್ ಮಾಡಿ ಹೋಗಿ. ಇವಾಗ ಅರ್ಧ ತಾಸ್ದಾಗ ಅಲ್ಲ ಅರ್ಧ ತಾಸು ಆಯ್ತು. ಒಂದು ಗಾರ್ಡನಾರ ಮಾಡಿ ಏನಾದ್ರು ಮಾಡಿ. ಅವ್ರು ಕಾಂಪ್ಲೆಕ್ಸ್ ಹರಾಜ್ ಹಾಕಿ ಬಾಡಿಗೆ ಬರ್ತದೆ ಸರ್. ಅದು ಇಂಥಲ್ಲಿದ್ದು ಯಾರು ಬರ್ತಾರೆ? ಯಾರು ಬರ್ತಾರೆ? ಹೆಂಗಿದ್ರಿ ಯಾರು ಬರ್ತಾರೆ? ಫೋರ್ ವೀಲರ್ ಪಾರ್ಕಿಂಗ್ ಮಾಡಿದ್ವಿ. ಹೌದಲ್ಲ, ನಮ್ಮ ಮೈನಾರಿಟಿ ಹಾಸ್ಟೆಲ್ ನೋಡಿ ಇಲ್ಲೆಲ್ಲ ನೀರು ನಿಲ್ತದೆ. ನೀವು ದೊಡ್ಡದಾಗಿ ಬಹಳ ಪಬ್ಲಿಷ್ ಮಾಡ್ತೀರಿ. ಆಕ್ಟಿವ್ ಪರ್ಸನ್ ಮುನ್ಸಿಪಾಲಿಟಿ ಕಾಂಪ್ಲೆಕ್ಸ್ ಅದ. ಒಂದೂವರೆ ಇಲ್ಲಿ ಬರುತ್ತೆ. ಒಂದೂವರೆ ಬರ್ತದೆ. ಒಂದೂವರೆ ಬರಲ್ಲ, 2 ಗಂಟೆ ಬರಲ್ಲ. 2 ಗಂಟೆಗೆ ಬರುತ್ತೆ. ಆಯ್ತು, ತಹಸೀಲ್ದಾರ್ ಬರೋಕಂತ ಸರ್. ತಹಸೀಲ್ದಾರ್ ಎಲ್ಲಿ ಬರ್ತದೆ? ಅವ್ರು ನೆಕ್ಸ್ಟ್ ಸರ್, ಅವ್ರು ಮಾಡಿಸ್ಕೊಳ್ಳಿ. ಇವರು ಬೇರೆಯವ್ರ ಮೇಲೆ ಪೆನಾಲ್ಟಿ ಆಗ್ತಾರಲ್ಲ, ಅದೇ ರೀತಿ ಇವ್ರ ಮೇಲೆ ಇದು ಆಗ್ಬಿಟ್ಟು ದಂಡ ಹಾಕ್ತೀವಿ. ಈಗ ಏನಾಗಿದೆ ಸರ್ ಪ್ರಾಬ್ಲಮ್, ಇವು ವೆಹಿಕಲ್ಸ್ಗಳಿದಾವೆ ಸರ್. ಒಂದು ವಾರಕ್ಕೆ 1 ಸರ್ತಿ ಬರ್ತಾರೆ ಸರ್ ಕಸ ಕಲೆಕ್ಟ್ ಮಾಡ್ಲಿಕ್ಕೆ ಸರ್. ಟೋಟಲ್ ಎಷ್ಟು ಇದಾವೆ ಸರ್ ವೆಹಿಕಲ್ಸು? GPS ಅದೆಲ್ಲ ವೆಹಿಕಲ್ ರನ್ನಿಂಗ್ ಅದ ಸರ್. ಬರೀ 33 ಆದರೆ ಕಸದ ಸಮಸ್ಯೆನೇ ಇಲ್ಲ ಸರ್. 33 ವೆಹಿಕಲಲ್ಲಿ ಬರೀ 10 ಮಾತ್ರ. ಯಾಕಂದ್ರೆ 33 ವೆಹಿಕಲ್ ಅಂದ್ರೆ ಒಂದು ವೆಹಿಕಲ್ ಸುಮಾರು ಏರಿಯಾ ಕವರ್ ಮಾಡ್ತೀವಿ ಸರ್. ಹೌದು. ಗಾಡಿದ್ರು ಹಾಕಲ್ಲ ಸರ್. ಆಯ್ತಪ್ಪ, ಈಗ ಆಯ್ತು ಹಾಕಿದ್ದಾರೆ. ಏನು ಇದನ್ನು ಯಾವಾಗ ನಾನು ಎಷ್ಟು ಗಂಟೆ ಆಟದ ಮೈದಾನ ಎಲ್ಲ ಇದನ್ನೆಲ್ಲ ಅಕ್ಯುಪೈ ಮಾಡಿಬಿಟ್ರೆ ಅಭ್ಯಾಸ ಮಾಡ್ಬೇಕು ರೀ. ಇಲ್ಲಿ ತಂದು ಹಾಕ್ಬಿಟ್ರೆ ಹೆಂಗ ನೀವು? ಗೌರ್ಮೆಂಟ್ ಸ್ಕೂಲಾ? ಪ್ರೈವೇಟ್ ಸ್ಕೂಲಾ? ಯಾರು ಮೆಂಬರ್ ಅವರ? ಅಶೋಕ್ ಅವ್ರ ಮೆಂಬರ್ ಸರ್. ಇದ್ರ ಮೇಲೆ ಏನು ಆ್ಯಕ್ಷನ್? ಇಲ್ಲ ಯಾರು ಬರೋದಿಲ್ಲ. ಹೆಲ್ತ್ ರೆಸಾರ್ಟ್ ಅಂತೇಳಿ ಸರ್ವೆ ಮಾಡಿಸ್ತಾರೆ. ಹಾಂ, ಹೆಂಗೆ ಬೇಕು ಹಂಗೆ ಹಾಕಿದ್ದಾರೆ. ಯು ಪೀಪಲ್ ಆರ್ ಸ್ಪೆಂಡಿಂಗ್ ಲಾಟ್ ಆಫ್ ಮನಿ ಆನ್ ದ ಬ್ಯೂಟಿಫಿಕೇಶನ್ ಆ್ಯಂಡ್ ಅದರ್ ಥಿಂಗ್ ಆಫ್ ದ ಸಿಟಿ. ದಿಸ್ ಇಸ್ ಹ್ಯಾಪನಿಂಗ್. ದೆನ್ ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಇನ್ನೊಂದು ಸ್ವಲ್ಪ ಸರ್ವೆ ಮಾಡೋದು ಅದು ಸೆಕೆಂಡ್ರಿ. ಇದನ್ನೆಲ್ಲನೂ ಎಲ್ಲ ಊರು ಹೊರಗೆ ಇಟ್ಕೋಬೇಕು. ಊರು ಮಧ್ಯದಲ್ಲಿ ಏನು ಸರ್ ಇದು? ಅಲ್ಲಿಗೆ ಒಂದು ಕಡೆ ಹೋಗಿದ್ವಿ. ಅದು ಯಾವ್ದು ಏರಿಯಾ ಅದು? ನಮ್ಮ ಮುನ್ಸಿಪಾಲ್ಟಿ ಹಳೆ ಸರ್ವಿಸ್ ಸ್ಟ್ಯಾಂಡ್
ಕಾಂಪ್ಲೆಕ್ಸ್ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿ ಮುಂದಿನ ಕಟ್ಟಿ ಶಾಪಿಂಗ್ ಮಲ್ಟಿಪ್ಲೆಕ್ಸ್ ಕಟ್ಟಬಹುದು. ಆಟೋ ಸ್ಟ್ಯಾಂಡ್ ಇಲ್ಲ ಇದಕ್ಕೆ ಯಾರು ಎಲ್ಲಿ ಸರ್? ಜಿಲ್ಲೆ ಸ್ಟೇಡಿಯಮ್ದಾಗ ಒಂದೇ ಸ್ಟೇಡಿಯಂ ಅದ ಸರ್ ಜಿಲ್ಲೆಗೆ. ಒಂದು ಬಾತ್ರೂಮ್ ವ್ಯವಸ್ಥೆ ಇಲ್ಲ. ಮಳೆ ಬಂತಂದ್ರೆ ಪೂರಾ ಗ್ರೌಂಡ್ ತುಂಬ ನೀರಾಗ್ತವೆ. ಹೊರಗೆ ಸವಲತ್ತೇ ಇಲ್ಲ. ಸ್ಟೇಡಿಯಮಲ್ಲಿ ಟಾಯ್ಲೆಟ್ ಮಾಡ್ತಾರೆ ಸರ್ ಜನ ಎಲ್ಲ. ಇದೆಲ್ಲ ಇರಲಿ, ಪ್ರೈವೇಟ್ ಇರೋದಕ್ಕೆ ಹೇಳೋದಿಲ್ಲ. ಹೆಲ್ತ್ ರಿಸಲ್ಟ್ ಅಲ್ಲ ಇವೆಲ್ಲ. ಬ್ಯೂಟಿಫಿಕೇಶನ್ ಅಂತೇಳಿ ಸಿಕ್ಕಾಪಟ್ಟೆ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ತಾರೆ. ಇವೆಲ್ಲ ಹೆಂಗ್ ಅಲ್ಲಿ ಎಲ್ಲ ತಂದು ಇಲ್ಲಿ ಹಾಕಿದ್ದಾರೆ. ಮೇನ್ ಫಂಕ್ಷನ್ಸ್ ಎಲ್ಲ ಇಲ್ಲೇ ನಡೀತಾವೆ ಸರ್. ಹೌದಾ? ಅವು ಸಿಟಿ ಒಳಗೆ ಏನೇ ಗೌರ್ಮೆಂಟ್ ಕಾರ್ಯಕ್ರಮ ಹೆಂಗ್ ಸರ್ ಇದು? ಎಲ್ಲ ಇಲ್ಲೇ ನಡೀತಾವೆ ಸರ್. ಇವ್ರ ಮೇಲೆ ಕೇಸ್ ಮಾಡೋದು ಇವ್ರ ಮೇಲೆ ಕೇಸ್ ಅಂಜಲಿ ಹತ್ಯೆಗೈದ ಆರೋಪಿಗೆ ಚಿಕಿತ್ಸೆ ನೀಡುತ್ತಿರುವುದರಿಂದ ಮನನೊಂದು ನನ್ನ ಮೊಮ್ಮಗಳು ಯಶೋಧ ನಿನ್ನೆ ಫಿನೈಲ್ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಎಂದು ಅಂಜಲಿ ಅಜ್ಜಿ ಗಂಗಮ್ಮ ಅಂಬೇಗರ್ ತಿಳಿಸಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ಲರೂ ಅಂಜಲಿ ಸಾವಿಗೆ ನ್ಯಾಯ ದೊರಕಿಸಬೇಕೆಂದು ನಮ್ಮ ಬೆನ್ನಿಗೆ ನಿಂತಿದ್ದಾರೆ. ಆದರೆ ಆರೋಪಿಗೆ ಚಿಕಿತ್ಸೆ ನೀಡುತ್ತಿರುವುದು ವಿಷಾದನೀಯ. ಈ ಚಿಕಿತ್ಸೆ ನೀಡುವ ಬದಲು ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕು. ನನ್ನ ಮೊಮ್ಮಗಳು ಇದೀಗ ಕ್ಷೇಮವಾಗಿದ್ದು ಕಿಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಎಂದರು. ಇದೇ ವೇಳೆಯಲ್ಲಿ ಯಶೋಧಗೆ ಕರೆ ಮಾಡಿ ಮಾತನಾಡಿದ್ದು, ನಾನು ಕ್ಷೇಮವಾಗಿದ್ದೇನೆ, ನೀವೇನು ಚಿಂತೆಗೆ ಈಡಾಗಬೇಡಿ, ನನ್ನನ್ನು ಆಸ್ಪತ್ರೆಯಿಂದ ಕರೆದುಕೊಂಡು ಹೋಗಿ ಎಂದು ಯಶೋಧ ತಿಳಿಸಿದ್ದಾಳೆ ಎಂದು ಗಂಗಮ್ಮ ತಿಳಿಸಿದರು. ಅದೇ ಟಿವ್ಯಾಗ ಇದು ಮಾಡಿ ಇದು ಬಿಟ್ಟು ಕೇಸಿ ಅವ್ನು ಪ್ರೀತಿ ಮಾಡಿದ್ಯಾ, ಅದು ಮಾಡಿದ್ಯಾ, ಇದು ಮಾಡಿದ್ಯಾ ಅಂತಂದು ಅವ್ನು ಟ್ರೀಟ್ಮೆಂಟ್ ಅದೆಲ್ಲ ಕೊಡ್ಸಕ್ಕೆ ಕುಂತಾರ. ನಮ್ಮ ಅದಕ್ಕೆ ನ್ಯಾಯ ಇಷ್ಟು ಮಂದಿ ನಿಂತರೆ ನ್ಯಾಯ ಕೊಡಿಸ್ತಾರಿಲ್ಲ. ಅವ್ನಿಗೆ ಮತ್ತು ಏಕ್ದಮ್ ಇದನ್ನು ಮಾಡಾಕ್ತಾರ. ಅವ್ನು ಆರಾಮ್ ಮಾಡಕ್ಕೆ ಕುಂತಾರ. ನಾ ಏನು ಮಾಡಬೇಕು? ಹಿಂಗಾದ್ರೆ ಇಷ್ಟು ಮಂದಿ ನಮ್ಮ ಸಲುವಾಗಿ, ನಮ್ಮ ಪರವಾಗಿ ಎಲ್ಲರೂ ನಮ್ಮ ಸಲುವಾಗಿ ನಿಂತಾರ ಅಂತ ಅಂದ್ಕೇಸಿ ಬಡ ಹೋಗಿ ಒಂದು ಇಷ್ಟು ಇತ್ತು ರೀ. ಅದು ಇಲ್ಲ, ಇದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ ರೀ. ಭಾಳ ಬೇಜಾರು ಮಾಡ್ಕೊಂಡಾಡ್ರಿ. ತಲೆ ಒಂದು ಸ್ವಲ್ಪ ಇದು ಮಾಡ್ಕೊಂಡಂಗೆ ಮಾಡ್ಕೊಂಬಿಟ್ಟಾಡ್ರಿ. ನಿನ್ನ ಮುಂಜಾನಿಂದ ಅನ್ಕೊ ಪೂರ ರೀ. ನಿನ್ನ ಮುಂಜಾನಿಂದ ಅನ್ಕೊ ಬರೀ ಚಕ್ರ ಬಂದು ಬೀಳೋದು. ನಮ್ಮ ಅಕ್ಕನ ಸಾವಿಗೆ ನ್ಯಾಯ ಸಿಗುದಿಲ್ಲ ಅಂತೇಳಿ. ನಮ್ಮ ಅಕ್ಕನ ಸಾವಿಗೆ ನ್ಯಾಯ ಸಿಗೋದಿಲ್ಲ. ಅವನಿಗೆ ಟ್ರೀಟ್ಮೆಂಟ್ ಭಾಳ ಕೊಡಕ್ಕೆ ಕುಂತಾರೆ. ಅವ್ನಿಗೆ ಆರಾಮ್ ಮಾಡ್ತಾರೆ. ನಾವು ಹೆಂಗೆ ಮಾಡಬೇಕು, ನಾವು ಹೆಂಗಿಲ್ಲ, ನಾವು ನಿಂತು ಇಷ್ಟು ಎಲ್ಲರೂ ಓಡಾಡಿದ್ರು ಇವ್ರಿಗೆ ಇಷ್ಟ ಆದ್ರೂ ಗೊತ್ತಾಗೋದಲ್ಲ. ಮತ್ತು ಅವ್ನು ಟ್ರೀಟ್ಮೆಂಟ್ ಕೊಡಕ್ಕೆ ಕುಂತಾರಲ್ಲ ಅಂತಂದು ಇದಕ್ಕೆ ಸ್ವಲ್ಪ ಸೆಲಿಮೆಂಟಲ್ಲಿ ಮಾಡ್ಕೊಂಡಂಗೆ ಮಾಡ್ಕೊಂಡಾಡಿ ದಯಮಾಡಿ ಹೇಳ್ತೀನಿ ರೀ. ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ಆರಾಮ ಹೋಗ್ಯಾಳ್ರಿ. ಅವ್ರ ಹೋಗ್ಯಾಳ. ನಾನು ಫೋನ್ ಹಚ್ಚಿದ್ದೆ. ನ್ಯಾಯ ಸಿಗ್ಬೇಕ್ರಿ. ಅವನು ಮುಗಿಸೇ ಬಿಡ್ಬೇಕ್ರಿ. ಅವನು ಅದ ಒಂದಾರೆ ಯಾಕಿನ ತಲೆಗೆ ಇಟ್ಕೊಂಡಿದ್ದೀವಿ. ನಾನು ತಲೆಗೆ ಇಟ್ಕೊಂಡಿದ್ದು ಅದೊಂದಾರಿ. ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ನಮಗಾದಂಗೆ ಮತ್ತೊಬ್ರಿಗೆ ಆಗ್ಬಾರ್ದು ರೀ. ಇದಕ್ಕೆ ದಯಮಾಡಿ ಹೇಳ್ತೀನಿ ರೀ. ಇದಕ್ಕಿಂತ ಮುಂದೆ ಓಡೋದು ನನಗೆ ಆಗೋದಿಲ್ಲ ರೀ. ಮಾಡ್ಕೊಕ್ ಹೋದ್ರಿ. ಅದು ಆ ಮೊಮ್ಮಗಳು ಕಳ್ಕೊಂಡಿನ ಅಂತ ಇಷ್ಟು ನಿಂತಿರಿ ಅಲ್ರಿ. ಆಕಿಗೆ ತಿಳಿದಿಲ್ಲ ಏನು ಮಾಡ್ಬೇಕು. ತಲೆ ಇದೈತಿ ರೀ. ಏನು ಮಾಡ್ಬೇಕು ತಿಳಿದಿಲ್ಲ. ಆಕಿಗೆ ತಿಳಿಯಂಗಿಲ್ಲ ರೀ. ಬೀದರ್ ತಾಲೂಕಿನ ವಿಲಾಸಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರ ಬಾಳಲ್ಲಿ ಜೆಸ್ಕಾಂ ಅಧಿಕಾರಿಗಳು ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದ್ದು ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ದಿನದ 5-6 ಗಂಟೆ ಕರೆಂಟ್ ಇರುತ್ತಿದ್ದು ವಿದ್ಯುತ್ ಇತ್ತೀಚಿನ ದಿನಗಳಲ್ಲಿ ಅರ್ಧ ತಾಸು ಬರ್ತಾ ಇಲ್ಲ. ಅದರಲ್ಲಿಯೂ ಒಮ್ಮೆ ವಿದ್ಯುತ್ ಸಂಪರ್ಕ ಸಮಸ್ಯೆ ಆದರೆ ವಾರಗಳ ಕಾಲ ಸಮಸ್ಯೆ ನಿರ್ವಹಣೆ ಆಗೋದೇ ಇಲ್ಲ ಎಂದು ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ವಿಲಾಸ್ಪುರ ಗ್ರಾಮದ ಗೋವಿಂದರಾವ್ ಮೂಲಿಗೆ ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಹೊರಹಾಕಿದ್ದು, ಸರಿಯಾಗಿ ವಿದ್ಯುತ್ ಸರಬರಾಜು ಆಗದ ಪರಿಣಾಮ ಬೆಳೆಗಳಿಗೆ ಸರಿಯಾಗಿ ನೀರು ಹಾಯಿಸಲು ಆಗುತ್ತಿಲ್ಲ. ಈಗಾಗಲೇ 1 ಎಕರೆಯಲ್ಲಿ 22,000 ರೂಪಾಯಿ ಖರ್ಚು ಮಾಡಿ ಟೊಮೆಟೊ ಬಿತ್ತನೆ ಮಾಡಿದ್ದೇವೆ. ಆದ್ರೆ ನೀರು ಹರಿಸದ ಕಾರಣ ಟೊಮೆಟೊ ಒಣಗಿ ಹೋಗಿದ್ವೆ. ಈ ಹಿಂದೆಯೂ ಕೂಡ ಅಲ್ಲಾ ಬೆಳೆಯನ್ನು ಬೆಳೆದು ಕೂಡ ಸರಿಯಾಗಿ ನೀರು ಬಿಡದೆ ಇರುವುದರಿಂದ ತೂಕ ಕಡಿಮೆಯಾಗಿ ಹಾನಿಯಾಗಿದೆ. ಅಂತರ್ಜಲದಲ್ಲಿ ನೀರಿದ್ರೂ ಬೆಳೆಗಳಿಗೆ ನೀರು ಹಾಯಿಸಲಾಗದಂತಹ ಪರಿಸ್ಥಿತಿ ಜೆಸ್ಕಾಂ ಅಧಿಕಾರಿಗಳು ನಿರ್ಮಾಣ ಮಾಡಿದ್ದಾರೆ ಎಂದು ರೈತರು ಕಿಡಿಕಾರಿದರು. ಪೂರಾ ಬೆಳೆ ಲಾಸ್ ಆಯ್ತು. ಈ ರೈತರದ್ದು ಒಂದು ಸಂಶಯ ಇಲ್ಲ. ಇದು ಒಂದು ಟಮಾಟ ಸಂಶಯ ಇದು ಆಯ್ತು. ಇದು ಎಲ್ಲ ನೋಡಿ ಇದು ಇದಾಯ್ತು. ಮೊನ್ನೆ ಇದು ಎಲ್ಲ ಗ್ಯಾಪ್ ಅದ. ರೋಪ್ ಕರೆಂಟ್ ಬರಾಬರ್ ಕೊಡಲ್ದಕ್ಕ ಇದು ಎಲ್ಲ ಸುಟ್ಟು ಹೋಗ್ಯದ.
ತೊಗರಿ ಮೊಳಕಿನೇ ಖಾಲಿ ಕಾಣ್ಲತ್ತವ, ಮತ್ತೇನಿಲ್ಲ. ಕರೆಂಟ್ ಅಂಬದು ಕೊಡ್ಲಕ್ಕ ಅವ್ರು ತಯಾರೇ ಇಲ್ಲ. ನೋಡ್ರಿ ಒಕ್ಕಲಿಗರದು ಈ ಸಂಶಯ ಅದ. ಈಗ ನಮಗೆ ಏನಿಲ್ಲ, ಒಂದು ಸಾಯೋದು ಒಂದೇ ಅದ. ಹಾಂ ನೋಡ್ರಿ, ಇದು ಒಂದರ ಬೆಳೆ ಅದ ನೋಡ್ರಿ, ರೋಪು ನೋಡ್ರಿ, ಇದು ನೋಡ್ರಿ. ಹಲೋ, ನೋಡ್ರಿ ಸರ್, 15 ದಿವಸ ಆಯ್ತು ಕರೆಂಟ್ ಇಲ್ಲ. ಕರೆಂಟ್ ಇಲ್ದಕ್ಕ ಒಕ್ಕಲಿಗರದು ಪೂರ ಲಾಸ್ ಆಗ್ಲತ್ತದ. ಹಸಿದೇವು ಕರೆಂಟ್ ಬರದೋಯ್ತು. ನೀರಿದ್ದರೆ ಜೀವನ ಅದರದ್ದು ಬೆಳೆಸ್ತಿತ್ತು. ನೀರು ಇಲ್ದ ಕಡೆಯಿಂದ ಪೂರ ಎಲ್ಲಿಂದ ಅಲ್ಲೇ ಮೆತ್ಕಸಿ ಒಣಗೋದು. ನೀರವ, ಕರೆಂಟ್ ಇಲ್ಲ. ಎಷ್ಟು ದಿನ ಆತ್ರಿ ಕರೆಂಟ್ ಬರ್ಲಾರ್ದನ್ನ? ಕರೆಂಟ್ ಬರ್ಲಕ್ಕೇನದಲ್ಲತ್ತೀರಿ, 1-2 ದಿನ ಆ ಕಡೆ ಹೋಯ್ತು. ಫೋನ್ ಮಾಡ್ದೇವು ಅಂತಂದ್ರೆ ಹಾಕ್ತೇವ್ರಿ ಅನ್ಕಸಿ ಹಾಕ್ದು ಅಂದ್ರೆ 2 ಗಂಟೆ ಬರ್ತದೆ. 2 ಗಂಟೆಲಿಂದ ಮತ್ತೆ ಭೂಕಂಪ ಮತ್ತು ಹೋಯ್ತದ ಮತ್ತೆ 2 ದಿನ ಬರಲ್ದು. ಈ ಮೊನ್ನೆ 2 ದಿನ ಬಂದಿತ್ತು, ಮಧ್ಯಾಹ್ನ ಬಂತು, ಮತ್ತು ನಿನ್ನೆ ಬಂದೇ ಇತ್ತು. ಕರೆಂಟ್ಲಿಂದ ನಮಗೆ ಭಾಳ ಸಂಶಯ ಅದ ಸರ್. ಹಾಂ, ಅವ್ರಿಗೆ KB ಅವ್ರಿಗೆ ಹಚ್ಚಿದ್ರಿ? ಹಚ್ತೇವೆ ಸರ್. ಅದ ಅಲ್ಲಿ ಖರಾಬ್ ಆಗ್ಯದ, ಇಲ್ಲಿ ಖರಾಬ್ ಆಗ್ಯದ, ಹಿಂಗೆ ಅನ್ಕೋತಾ ಹೋಯ್ತಾರ. ಬರೀ ಲಟ್ನಂತ ಜುಡಾಸ್ ಕಸಿ ಕೊಟ್ಟು ಕಸಿ ಆಗ್ಯದ ಅಂತ ಹೇಳಲ್ರು. ಈ ಟಮಾಟ ಬೆಳೆ ಹಚ್ಲಕ್ಕೆ ನೋಡ್ರಿ, ಈ ಕಮ್ಸೆ ಕಮ್ಮು ಆಗಿ ಲೇಬರ್ ಖರ್ಚು ಅಂತಂದ್ರೆ 18,000 ಖರ್ಚು ಆಗ್ಯದ. 18,000 ಖರ್ಚು ಆಗ್ಯದ, ಪೂರಾ ಲಾಸ್ ಆಕಸಿ ಒಣಗಿ ಹೋಗ್ಯದ. ಈಗ ರೈತ ಹೆಂಗೆ ಮಾಡಬೇಕು? ಈಗ ಇದೇ ನಮಗೆ ಕರೆಂಟ್ ಬೇಕು. ಕರೆಂಟ್ ಇದ್ದರೆ ಮುಂದೆಲ್ಲ ವ್ಯವಹಾರ ಸುರುಳಿತಾಕಸಿ ನಡೀತದ, ಒಕ್ಕಲಿಗೆ ಸುಖಿ ಆಯ್ತಾನ. ಇಲ್ಲರ ಆಗಂಗಿಲ್ಲ. ಯಾರಿಗಾರ ಹೇಳಕ್ಕೇನು ಸರ್, ಅದೇ ಮಾಡೋದು ಜೈಗೆ ಫೋನು ಇಲ್ಲರ ಲೈನ್ ಮ್ಯಾನಕ್ಕೆ ಫೋನು. ಅವ್ರಿಗೆ ಬಿಟ್ಟು ಕಸಿ ನಮಗೆ ಯಾರು ಗೊತ್ತಿಲ್ಲ, ನಾವು ಯಾರ ಕಡೆ ಹೋಗಿಲ್ಲ. ಏನಂತಾರ, ಕಂಬ ಹೊಳ್ಳ್ಯಾವ, ಗಾಳಿ ಬಿಟ್ಟದ, ಮಾಡ್ತೇವಂತಂತ ಅಂತಾರ. 2 ದಿನ ತನಕ ಅದಕ್ಕೆ ಏನು ಭೀ ಆಗಲ್ಲ. 2 ದಿನ ಮಾಡಿದ್ರು
ಮತ್ತೆ ಏನಾಯ್ತು 1 ಗಂಟೆ 2 ಗಂಟೆ ಬಂತಂದ್ರೆ ಮತ್ತೆ ಹೋಯ್ತಂದ್ರೆ ಅದು ಬರ್ಲಿಕ್ಕೆ ತಯಾರಿಲ್ಲ. ಪ್ರತಿಯೊಂದು ಸಂಸ್ಥೆ ಟಮಾಟದ ಹಂಗೆ ಅಲ್ಲಕ್ಕೆ ಹಂಗೆ ಅಲ್ಲ. ಈಗ ನಾವು ತೆಗಿಲತ್ತಿದ್ದೇವೆ, ಅಲ್ಲ ತೊಳ್ಯಕ್ಕೆ ನೀರಿಲ್ಲ, ಕರೆಂಟ್ ಇದ್ದರೆ ನಾವು ತೊಳೆದೇವು ಅಂತಂದ್ರೆ ವಜನ ಬರ್ತದ. 8,000 ಧಾರಣಿ ಅದ. 2 ಕ್ವಿಂಟಲ್ ಕಮ್ಮಿ ಆಯ್ತಂದ್ರೆ 16,000 ನಮ್ಮ ರೈತರಿಗೆ ಲುಕ್ಷಣ ಅದ. ಇಲ್ಲ ತೋಲ್ ಕಷ್ಟ ಅದ ಸರ್. ಎಷ್ಟೊಂದು ಕಷ್ಟ ಇದು ಮಾಡ್ಕೊಂಬರ್ರಿ ನಾವು ಒಕ್ಕಲಿಗೆ. ಏನಿಲ್ಲ, ಬರೀ ಈಗ ಏನಾರು ಜೇರು ಕುಡಿಯೋದೆ ಅದೇ ಚೆನ್ನಾಗಿ ಕಾಣ್ಲತ್ತದ. ನಿಮ್ಮ ಹೆಸರು? ನನ್ನ ಹೆಸರು ಗೋವಿಂದರಾವ್ ಮುಲ್ಗೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979645 ಮತ್ತು 08472240066 240066. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ. ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ. ಡಿಜಿಟಲ್ ಎಕ್ಸ್ರೇ. ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್,
ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.